ಎಲ್ಲರಿಗೂ ನಮಸ್ಕಾರ. ಇದು 20ನೇ ಸೂತ್ರ. ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಶಂ. ಇತರೇಶಂ ಮತ್ತೆ ಇನ್ನೂ ಬಿಡ್ತಾ ಇಲ್ಲ ಅವರು. ಒಂದ್ಸತಿ ರಿವಿಷನ್ ಮಾಡೋಣ. ಸಂಪ್ರಜ್ಞಾತ, ಸಂಪ್ರಜ್ಞಾತಃ ಅಂದ್ರ ಕಾನ್ಶಿಯಸ್ಲಿ ನೀವು ಸಮಾಧಿಯನ್ನು ಪಡಿಬಹುದು. ಹೆಂಗ? ಲಾಜಿಕಲಿ ಥಿಂಕ್ ಮಾಡಿ ಸಮಾಧಿ ಪಡಿಬಹುದು. ವಿಚಾರಗಳನ್ನು ಮಾಡ್ತಾ 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 ನಿರ್ವಿಚಾರ ಆಗಿ ಸಮಾಧಿಯನ್ನು ಪಡಿಬಹುದು. ನೆಕ್ಸ್ಟ್ ಆನಂದದಿಂದ ಸಮಾಧಿಯನ್ನು ಪಡಿಬಹುದು. ಅಸ್ಮಿತಾ, ನಾನು ಇದ್ದೇನೆ ಅಂತೇಳಿ ಸಮಾಧಿಯನ್ನು ಪಡಿಬಹುದು. ಈ 4 ಸಮಾಧಿಗಳು ಯಾವ ಸಮಾಧಿಗಳು? ಸಮಾಧಿ ಅಂದ್ರೆ ಏನು? ಮನಸ್ಸನ್ನ ಸ್ಥಿರಗೊಳಿಸುವುದು. ಈ 4 ರೀತಿಯಿಂದ ಸ್ಥಿರಗೊಳಿಸುವುದು. ಇವಕ್ಕೆ ಜಾಗೃತದಲ್ಲಿ ಸಂಪ್ರಜ್ಞಾತ. ಇವಕ್ಕೆ ನಾಲೆಜ್ ಬೇಕಂತ, ಇವಕ್ಕೆ ಜ್ಞಾನ ಬೇಕಂತ. ಬಟ್ ಅಸಂಪ್ರಜ್ಞಾತ ಅಂತಂದ್ರ ಅವಕ್ಕೆ ನಿಮ್ಗೆ ಯಾವುದೇ ನಾಲೆಜ್ ಬೇಕಾಗಿಲ್ಲ. ಅದು ಪ್ರಾಕ್ಟೀಸ್ ಇಂದ ಬರ್ತದ. ಅಭ್ಯಾಸ ಮಾಡ್ತಾ 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 ನಿಮ್ಮಲ್ಲಿ, ಅಥವಾ ಪೂರ್ವ ಸಂಸ್ಕಾರ ಅಭ್ಯಾಸ ಮಾಡಿ ಮಾಡಿ ಒಂದಿಷ್ಟೇನೋ ಉಳ್ಕೊಂಡಿರ್ತದಲ್ಲ, ಅದರಿಂದ ನಿಮ್ಮಲ್ಲಿ ಒಂದು ಸಮಾಧಿ ಬರ್ತದ ಪ್ರಾಕ್ಟೀಸ್ ಮಾಡಿ. ಓಕೆ, ಶಿಲ್ಪಕಾರನಿಗೆ ಹೆಂಗ್ ಬರ್ತಲ್ಲ ಹಂಗ. ಅದು ಅಸಂಪ್ರಜ್ಞಾತ ಸಮಾಧಿ. ಅದು ಭಾಳ ಒಳ್ಳೆಯದು. ಅದನ್ನೇ ನಾವು ಪಡಿಬೇಕು. ಯಾಕಂದ್ರೆ ಜ್ಞಾನ ನಶಿಸಿ ಹೋಗ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ವಿ ಅಂತ, ಭವ ಪ್ರತ್ಯಯೋ ಅಂದ್ರೆ ಈ ಇಡೀ ಎಂಟೈರ್ ಎಕ್ಸಿಸ್ಟೆನ್ಸ್ ಅನ್ನ ಒಂದು ವಿಷಯವನ್ನಾಗಿ ಮಾಡಿ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ಕೊಂತ ಕುಂತಿಂದ್ರೆ ಅದು ಒಂದು ಪ್ರಜ್ಞೆ, ಅದು ಒಂದು ಸಮಾಧಿ. ಅದಾದ್ಮೇಲೆ ವಿದೇಹಿ ಅಂದ್ರೆ ಆಸ್ಟ್ರಲ್ ಬಾಡಿಗಳೆಲ್ಲ ಇರ್ತಾವಲ್ಲ, ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಮನಸ್ಸನ್ನು ಸೂಕ್ಷ್ಮ ಮಾಡಿ ಅಲ್ಲಿಂದ. ಪ್ರಕೃತಿ ಲಯಂ, ಪ್ರಕೃತಿಯಲ್ಲಿ ನಿಮ್ಮನ್ನು ನೀವು ಇಮ್ಮರ್ಸ್ ಮಾಡಿಕೊಂಡು ಕೂಡ ಸಮಾಧಿಯನ್ನು ಪಡಿಬಹುದು. ಮತ್ತೆ ಎಷ್ಟು 5 ಸಮಾಧಿಯ ವಿಧಾನಗಳನ್ನು ಹೇಳ್ತಿದ್ದಾರೆ ಇಲ್ಲಿ. ಯಾವುವು? ಇತರೇಶಂ ಅಂದ್ರೆ ಮತ್ತೆ ಅವನ್ ಬಿಟ್ಟು ಮತ್ತೆ ಇವು ಇದಾವೆ. ಏನಂತ? ಶ್ರದ್ಧಾ. ಶ್ರದ್ಧಾ ಅಂದ್ರ ನೀವು ಒಬ್ಬರ ಮೇಲೆ ಯಾರ ಮೇಲೆ ಬಹಳ ಶ್ರದ್ಧೆಯಿಂದ. ಓಕೆ, ದೇವರದಾನ ಅಂತಂದ್ರೆ ನಮಗೆ ಸಣ್ಣ ಹುಡುಗರು ಎಷ್ಟು ಚಂದ ದೇವರದಾನ, ದೇವ್ರು ಶ್ರದ್ಧೆಯಿಂದ ಅವ್ರ ಮುಂದೆ ನಿಂತ್ಕೊಂಡು, ದೇವರೇ ನನಗ ಇವತ್ತು ಇಂಗ್ಲೀಷ್ನ್ಯಾಗ ಪಾಸ್ ಆಗ್ಬೇಕಾಗೈತಿ ದೇವ್ರೇ ಅಂತಂದು ಶ್ರದ್ಧೆಯಿಂದ ಅವರು ಕೇಳ್ಕೊಳ್ತಾರ. ನಾನು ಕೇಳ್ಕೊಳೋದು ಹೇಳಕತ್ತಿಲ್ಲ. ಸಮಾಧಿ. ಓಕೆ, ದೇವರದನಪ್ಪ, ಹೆಂಗದನ ಹಿಂಗದನ, ಓಕೆ, ಅವನ ಕಡೆನ ಲಕ್ಷ್ಯ. ಇದು ಶ್ರದ್ಧೆ. ಅಥವಾ ಕೆಲಸದಲ್ಲಿ ಶ್ರದ್ಧೆ, ವಾಣಿಯಲ್ಲಿ ಶ್ರದ್ಧೆ, ಮಾತಿನಲ್ಲಿ, ನೀವು ಎದರೊಳಗರ ಇರಲಿ ಅದೊಂದು ಶ್ರದ್ಧೆಯಿಂದನೂ ಕೂಡ ನೀವೇನ್ ಮಾಡ್ಬೋದು? ಸಮಾಧಿಯನ್ನು ಪಡೆಯಬಹುದು. ಗುರುವಿನ ಮೇಲೆ ಶ್ರದ್ಧೆ ಇಟ್ಟು ಪಡಿಬಹುದು. ವೀರ್ಯ. ವೀರ್ಯ ಅಂದ್ರೆ ಎನರ್ಜಿ. ಸೇವ್ ದ ಎನರ್ಜಿ ಇನ್ ಯುವರ್ ಬಾಡಿ. ಡೋಂಟ್ ವೇಸ್ಟ್, ಡೋಂಟ್ ಲೆಟ್ ಗೋ ಆಲ್ ದ ಎನರ್ಜಿ. ಅದನ್ನೆಲ್ಲವನ್ನು ಸೇವ್ ಮಾಡಿಕೊಂಡು ನಿನ್ನಲ್ಲಿ ಒಂದು ಶಕ್ತಿ ಬರ್ತದ. ಆ ಶಕ್ತಿಯನ್ನ ಇಟ್ಕೊಂಡಾಗ ಹನುಮಂತ ನೋಡು, ಹನುಮಂತ ಎಷ್ಟದನ್ನು ವೀರ್ಯವಾನ್. ಹೌದಾ? ಆ ಹನುಮಂತನ ಹತ್ರ ಹೆಂಗದ? ಎಲ್ಲಾ ಶಕ್ತಿ ಅದ. ಆ ಶಕ್ತಿಯನ್ನ ಜಾಗೃತ ಮಾಡ್ಕೊಂಡು ಎಲ್ಲಾ ಕೆಲಸಗಳನ್ನು ಮಾಡ್ತಾನೆ. ಯಾವ್ದು ದ್ವಂದ್ವ ಇರಂಗಿಲ್ಲ, ಏನಿರಂಗಿಲ್ಲ. ಅಲ್ಲಿಂದನೂ ಕೂಡ ನೀವು ಸಮಾಧಿಯನ್ನು ಪಡಿಬಹುದು. ಸ್ಮೃತಿ. ಸ್ಮೃತಿ ಅಂತಂದ್ರ ಹಳೆ ಯಾವುದೋ ಒಮ್ಮೆ ನೀನು ಮೆಡಿಟೇಷನ್ ಮಾಡಿದಿ. ಫಾರ್ ಎಕ್ಸಾಂಪಲ್, ಯಾವಾಗೋ ಮೆಡಿಟೇಷನ್ ಮಾಡಿದಿ. ಆ ಮೆಡಿಟೇಷನ್ ಮಾಡಿದಾಗ ನಿನ್ನ ಮನಸ್ಸು ನಿಂತು ಬಿಟ್ಟಿತ್ತು. ಆ ನಿಂತಿದ್ದು ಹೆಂಗಂತೇಳಿ ಆ ರುಚಿಯನ್ನು ಒಂದ್ಸತಿ ಉಂಡು ಬಿಟ್ಟಿದಿ. ಅದು ನಿನ್ನ ಮೆಮೊರಿಯಲ್ಲಿ ಕುಂತ್ಕೊಂಡ್ಬಿಟ್ಟದ. ಆ ಮೆಮೊರಿಯನ್ನ ಇನ್ನೊಮ್ಮೆ ಸ್ಮೃತಿ ಮಾಡ್ಕೊ. ಓಕೆ, ಹಿಂಗಿರ್ತ ಧ್ಯಾನ ಅಂತೇಳಿ ಅದನ್ನೇ ನೆನ್ಪು ಮಾಡ್ಕೊ. ಅದರಲ್ಲೇ ನೀನೇನಾಗ್ಬಿಡು, ಲಯ ಆಗಿಬಿಡು. ಅದು ಯಾವ್ದಂತಂದ್ರ ಸ್ಮೃತಿ ಸಮಾಧಿ. ಇನ್ನೊಂದು ಸಮಾಧಿ ಅಂತ ಡೈರೆಕ್ಟ್ ಅದ, ಅಂದ್ರೆ ಕಾನ್ಸಂಟ್ರೇಷನ್. ವೆಲ್ಡಿಂಗ್ ಮಾಡ್ತಿದ್ದೀಯಪ್ಪ, ವೆಲ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಕರೆಕ್ಟ್ ಕುರ್ರ ಅಂತೇಳಿ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ. ಅವಾಗೇನು ಇಮ್ಯಾಜಿನೇಷನ್ ಮಾಡೋಕ್ಕಾಗುತ್ತದೆ? ಒಂದು ಯಾವುದೋ ಒಂದು ಬಟ್ಲ ಇದೆ, ಅದರೊಳಗಡೆ ಎಣ್ಣೆ ಹಾಕ್ತಾ ಇರ್ತೀವಿ, ಮೆಲ್ಲಕ್ಕೆ ಹಾಕ್ತಾ ಇರ್ತೀವಿ. ಅದರೊಳಗೆ ಏನಾರ ಥಾಟ್ಸ್ ಬರ್ತಾವಲ್ಲ, ಏನಾರ ಥಾಟ್ಸ್ ಬಂದು ಚೆಲ್ಲಿ ಬಿಡ್ತದೆ ಅದು. ಓಕೆ, ಹಂಗೆ ಈ ಕೆಲವು ಕಾರ್ಮಿಕರು ಇರ್ತಾರೆ ನೋಡು, ಗ್ಲಾಸ್ ಜೊತೆ ವರ್ಕ್ ಮಾಡೋರು, ಲಿಕ್ವಿಡ್ಸು, ಕೆಮಿಕಲ್ಸು, ಅವರೆಲ್ಲ ಸಮಾಧಿಯಲ್ಲಿ ಇರ್ತಾರೆ ಅವರು. ಯು ಜಸ್ಟ್ ಬಿಲೀವ್ ದಟ್ ಯು ಆರ್ ಆಲ್ರೆಡಿ ದೇರ್. ಅದ ಭಾಳ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಇದ್ದೀನಿ, ಮನುಷ್ಯ ಜೀವನದೊಳಗೆ ಹುಟ್ಟಿನಿ ಅಂದ ಮೇಲೆ ಇವೆಲ್ಲ ಕಾಮನ್ ರೀ. ನಮ್ ಮತ್ತೆ ಎಕ್ಸ್ಟ್ರಾ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಹೇಳ್ತೀನಿ ಇನ್ನೊಂದೆರಡು. ಪ್ರಜ್ಞಾ ಅಂತಂದ್ರೆ ಏನು? ಪ್ರಜ್ಞಾ ಅಂದ್ರೆ ಡಿಸ್ಕ್ರಿಮಿನೇಷನ್ ಅಥವಾ ಜಾಗೃತ. ಜಾಗೃತದೊಳಗೆ ಏನ್ ಮಾಡ್ತೀವಿ ನಾವು? ಡಿಸ್ಕ್ರಿಮಿನೇಷನ್ ಮಾಡ್ತೀವಿ. ಬುದ್ಧಿವಂತಿಕೆಯಿಂದನೂ ಕೂಡ ನೀವೇನ್ ಮಾಡ್ಬೋದು? ಪ್ರಜ್ಞೆ, ಇದು ಸಮಾಧಿಯನ್ನು ಪಡಿಬಹುದು. ಅಂದ್ರೆ ಇವುಗಳೆಲ್ಲ ಪೂರಕ. ಅಂದ್ರೆ ಶ್ರದ್ಧಾಪೂರ್ವಕ, ವೀರ್ಯಪೂರ್ವಕ, ಸ್ಮೃತಿಪೂರ್ವಕ, ಸಮಾಧಿಪೂರ್ವಕ, ಪ್ರಜ್ಞಾಪೂರ್ವಕ ಸಮಾಧಿಯನ್ನು ನೀವು ಪಡೆಯಬಹುದು. ಅಷ್ಟು ಚೆನ್ನಾಗಿದಲ್ಲ. ಬಟ್ ಒಂದು ಕಾಮಿಡಿ ಒಳಗಾರ ತಿಳ್ಕೊಡ್ರಿ, ಸೀರಿಯಸ್ ಒಳಗಾರ ತಿಳ್ಕೊಡ್ರಿ. ಬಟ್ ಇವೆಲ್ಲ ಏನದ ನೋಡ್ರಿ, ಎಷ್ಟು ವಿಧಗಳದಾವಲ್ಲ ನೀವು ಸಮಾಧಿಯನ್ನು ಪಡಿಲಿಕ್ಕೆ. ಇನ್ನೂ ಅದಾವ, ಇನ್ನೊಂದು 2-3 ಅದಾವ. ಮತ್ತೆ ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ. ಈಗ ನೆನಪಾಗೈತಿ, ಅದನ್ನ ಹೇಳ್ಬಿಡ್ತೀನಿ. ಏನಂತಂದ್ರೆ, ಹಿಂಗೆ ಹೇಳಿಲ್ಲಲ್ಲ ಅವ್ರು, ಜಗಳಾಡ್ತಾ ಸಮಾಧಿಯನ್ನು ಪಡಿಬೋದು. ಒಬ್ಬನ ಜೊತೆಗೆ ಚಂದಾಗಿ ಜಗಳಾಡಿ ಸಮಾಧಿಯನ್ನು ಪಡಿಬೋದು. ದ್ವೇಷ, ಒಬ್ಬ ವ್ಯಕ್ತಿಯನ್ನ ನೆನ್ಪು ಮಾಡ್ಕೊಂಡು ಅವನು ದ್ವೇಷ ಮಾಡಿ ಸಮಾಧಿಯನ್ನು ಪಡಿಬೋದು. ಹೇಳ್ತಾರನ ಹಿಂಗ?
ಬರಂಗಿಲ್ರಿ. ದ್ವೇಷ ಮಾಡಿದಾಗ ವೃತ್ತಿಗಳು ಬರ್ತಾವ ಬರ್ರ ಅಂತೇಳಿ. ನೀ ಶ್ರದ್ಧಾ ಇದ್ದಿ ಅಂತಂದ್ರೆ ವೃತ್ತಿಗಳು ಬರಂಗಿಲ್ಲ. ಈಗ ನಿನ್ನ ಒಬ್ಬ ಗುರು ಇದ್ದಾನಪ್ಪ, ಆ ಗುರುವಿನ ಮೇಲೆ ನಿನಗೆ ಶ್ರದ್ಧೆ ಐತಿ. ಶ್ರದ್ಧೆ ಬಂದ ತಕ್ಷಣ ನಿನ್ ಮನ್ಸು ನಿಂತು ಬಿಡ್ತೈತಿ. ಬಟ್ ಆ ಗುರುವಿನ ಮೇಲೆ ದ್ವೇಷ ಇತ್ತಂತಂದ್ರೆ ವೃತ್ತಿ ನಿಂದ್ರಂಗಿಲ್ಲ, ಓಡಾಡ್ತದ. ಹಂಗೆ ಅವನ್ನ ಐಡೆಂಟಿಫೈ ಮಾಡ್ರಿ. ಪ್ರೀತಿ ಕಾಮ. ಪ್ರೀತಿ ಇದ್ದಾಗ ಏನಾಗ್ತದ, ಲವ್ ಇದ್ದಾಗ ಏನಾಗ್ತದ, ಪ್ರೀತಿಯಲ್ಲಿ ಮನಸ್ಸು ನಿಲ್ತದ. ಕಾಮ ಇದ್ದಾಗ ಮನಸ್ಸು ಓಡಾಡ್ತದ. ಭಯ ಗಿಯ ಅದು ಇದು, ಏನಾಗುತ್ತೋ ಏನೋ, ಹೆಂಗಾಗುತ್ತೋ ಏನೋ, ಏನೈತೋ ಏನು, ಜೀವನ ಅಂದ್ರೆ ಏನು, ಅದಂದ್ರೆ ಏನು, ಶರೀರ ಅಂದ್ರೆ ಏನು, ಅವ್ರಂದ್ರೆ ಏನು, ಇವ್ರಂದ್ರೆ ಏನು, ಓಡಾಡ್ತದ. ಓಕೆ, ಪ್ರೀತಿ ನಿಂತು ಬಿಡ್ತದ. ಅರ್ಥ ಹಂಗ ಇವೇನದಂದ್ರೆ ಅವ್ರು ಯಾವನ್ನ ಹೇಳಿದ್ ಮತ್ತೆ ಎಲ್ಲಾದ್ರೊಳಗೆ ಐತದ, ಎಲ್ಲದ್ರೊಳಗೆ ಸಿಗಂಗಿಲ್ಲ. ಬಟ್ ಅವುಗಳೊಳಗೆ ಇಲ್ಲ, ಅವು ವಿಲೋಮ ಅದಾವು, ಅದ್ರೊಳಗಡೆ ಸಮಾಧಿ ಇರಂಗಿಲ್ಲ. ಶ್ರದ್ಧಾ, ವೀರ್ಯ, ಸ್ಮೃತಿ, ಸಮಾಧಿ, ಪ್ರಜ್ಞಾ, ಮತ್ತೇನೇನು ವಿಚಾರ, ವಿತರ್ಕ, ಆನಂದ, ಮತ್ತೆ ಇನ್ನೊಂದು ಯಾವ್ದು ಬಿಟ್ಟು ಆನಂದ, ಅಸ್ಮಿತ, ಮತ್ತೆ ಪ್ರಕೃತಿ, ಲಯ, ವಿದೇಹ, ಭವಪ್ರತ್ಯಯ, ಇವೆಲ್ಲವೂ ಕೂಡ ಸಮಾಧಿಯ ಮಾರ್ಗಗಳು. ನೋಡ್ರು, ಬೆಳಗ್ಗೆ ಎದ್ದಾಗಿಂದ ಹಿಡಿದು ಮಲಗೋವರೆಗೂ ಕೂಡ ನೀವು ಒಂದೇ ಬರೀ ಮೆಡಿಟೇಷನ್ ಮಾಡ್ರಿ ಅಂತ ಹೇಳಕತ್ತಿಲ್ಲ ಅವರು. ಬರೀ ಮೆಡಿಟೇಷನ್ ಮಾಡ್ರಿ ಅಂತೇನಿಲ್ಲ. ಓಕೆ, ಕಾಲೇಜ್ ಒಳಗೆ ಕುಂತ್ಕೊಂಡಿರ್ತೀರಿ, ಸರ್ ಪಾಠ ಹೇಳ್ತಿರ್ತಾರ, ವಿತರ್ಕ, ಸರಿನೋ ತಪ್ಪು, ಕರೆಕ್ಟೋ ತಪ್ಪು, ಕರೆಕ್ಟಾಗಿ ಕೇಳ್ತಾ ಇರ್ರಿ. ಅದು ವಿತರ್ಕ, ಕುತರ್ಕ ಅಲ್ಲ, ವಿತರ್ಕದಿಂದ ಸಮಾಧಿಯನ್ನು ಪಡಿಬಹುದು. ವಿಚಾರ, ಮನೆಗೆ ಬಂದು ಯೋಚನೆ ಮಾಡ್ರಿ, ಕಾಂಕ್ರೀಟ್ ಒಳಗೆ ಇಷ್ಟು ನೀರು ಹಾಕ್ತಾರ, ಇಷ್ಟು ಸಿಮೆಂಟ್ ಹಾಕ್ತಾರ, ಹಿಂಗೆ ಹಾಕ್ತಾರ, ಇದು ಕಾಂಕ್ರೀಟ್ ಹಾಕ್ತಾರ, ಹಿಂಗೆ ಬ್ರಿಕ್ ಇಡ್ತಾರ, ವಿಚಾರ, ಅಲ್ಲೇ ಇರಿ, ಸಮಾಧಿ. ಓಕೆ, ಆನಂದ, ಹಾಡು ಕೇಳ್ರಿ, ಸಾಕತ್ತಪ್ಪ ಓದಕ್ಕಂತೇಳಿ ಹೆಡ್ಫೋನ್ ಹಾಕೊಡ್ರಿ, ಹಾಡು ಕೇಳ್ತಾ ಕೂತ್ಕೊಡ್ರಿ, ಅಥವಾ ನೀರಿನ ಜೊತೆಗೆ ಆಟ ಆಡ್ರಿ, ಪ್ರಕೃತಿ ಒಳಗೆ ಇನ್ವಾಲ್ವ್ ಆಗ್ರಿ. ಜರ್ನಾ ಎಲ್ಲಾರೋ ಅಂತ ಜಲಪಾತದೊಳಗೆ ಹೋಗ್ರಿ, ಕುತ್ಕೊಳ್ರಿ, ನೀರಿನ ಚಂದ ಮೈ ಮೇಲೆ ನೀರು ಬೀಳ್ತದ. ಊಟ ಮಾಡ್ರಿ, ಚಂದ ಬಾಯಿ ಉಳ್ರಿ, ಕರಂ 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 ತಿಂತಾ ಸಮಾಧಿಯನ್ನು ಪಡೀರಿ. ಶ್ರದ್ಧಾ, ಓಕೆ, ನಿಮ್ಮ ಮನೆಗೆ ಯಾರೋ ಒಬ್ರು ಗುರು ಹಿರಿಯರು ಬಂದ್ರೆ ಅವ್ರಿಗೆ ನಮಸ್ಕಾರ ಮಾಡ್ರಿ ಚಂದ. ನಮಸ್ತೆ ಸರ್, ನೀವು ಇದಿರಿ ಸರ್, ನೀವು ಇದಿರಿ ಅಂತೇಳಿ ನನಗೆ ಇಷ್ಟ ಆನಂದ ಐತಿ ಸರ್ ಅಂತ ನಮಸ್ಕಾರ ಮಾಡ್ರಿ. ಶ್ರದ್ಧಾ. ವೀರ್ಯವಾನ್, ದಿನಾಲು ಎಕ್ಸರ್ಸೈಸ್ ಮಾಡ್ರಿ, ಚಂದಾಗಿ ಆಹಾರವನ್ನು ತಿನ್ರಿ, ಯಾವುದು ವೇಸ್ಟ್ ಆಗ್ಲಾರ್ದಂಗೆ ಎಲ್ಲವನ್ನು ಶರೀರದಲ್ಲಿ ಸೀಮಿತವಾಗಿ ಇಟ್ಕೊಳ್ರಿ. ಅದು. ಸ್ಮೃತಿ, ಚಂದಾಗಿ ಕೂತ್ಕೊಳ್ರಿ, ವಿಷ್ಣುವಿನಂಗೆ ಕೂತ್ಕೊಳ್ರಿ ಚಂದಾಗಿ. ಹಳೇ ಇದ್ರೊಳಗಡೆ ನಿಮ್ಮ ಜನ್ಮದೊಳಗಲ್ಲ, ಹಳೆ ಯಾವ್ದಾದ್ರೂ ನಿನ್ನ ಜೀವನದಲ್ಲಿ ಇರ್ತಕ್ಕಂಥ ಚಲೋ ಚಲೋ ಗಳಿಗೆಗಳನ್ನು ನೆನ್ಪು ಮಾಡ್ಕೊಳ್ರಿ. ಯಾವಾಗ ನಿಮ್ಮ ಮನಸ್ಸು ನಿಂತಿತ್ತು ಅವುಗಳನ್ನ ನೆನ್ಪು ಮಾಡ್ಕೊಳ್ರಿ. ಹಾ ನಾನು ಅಲ್ಲಿ ಇದ್ದಾಗ ಎಷ್ಟು ಚಂದ ಇದ್ದೆ, ಇಲ್ಲಿದ್ದಾಗ ನನ್ನ ಮನಸ್ಸು ನಿಂತಿತ್ತು, ಚಂದ ನೆನ್ಪು ಮಾಡ್ಕೊಳ್ರಿ. ಸಮಾಧಿ, ಕಾನ್ಸಂಟ್ರೇಟ್ ಮಾಡ್ರಿ, ಬರಿತಾ ಇದ್ದೀರಿ, ಕಾನ್ಸಂಟ್ರೇಟ್ ಮಾಡ್ರಿ. ಪ್ರಜ್ಞಾ, ಡಿಸ್ಕ್ರಿಮಿನೇಷನ್ ಒಳಗೆ ಮಾಡ್ರಿ. ಈ ರೀತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟೋ ಕಂಟೆಂಟ್ಗಳಿದಾವೆ. ಎಲ್ಲಾ ಸಮಯದೊಳಗೂ ಕೂಡ ನೀವು ನಿಮ್ಮ ಮನಸ್ಸನ್ನ ನಿಲ್ಲಿಸಬೇಕು. ಈ ನಿಲ್ಲಿಸು 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 ಅನ್ನಕತ್ತಿರಲ್ಲ, ನಿಲ್ಸೋದು ಎಲ್ಲಿ ನಿಲ್ಲಿಸ್ಬೇಕ್ರಿ? ಪ್ರೆಸೆಂಟ್ ಒಳಗೆ. ಪ್ರೆಸೆಂಟ್ ಒಳಗ ನಿಮ್ಮ ಮನಸ್ಸನ್ನ ನಿಲ್ಲಿಸಬೇಕು. ಪಾಸ್ಟ್ ಬರೀ ಯೋಚನೆಗಳು ಮುಗಿದೋಗೈತಿ, ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಫ್ಯೂಚರ್ ಅದಾಗಿಲ್ಲ, ಅದ್ರ ಬಗ್ಗೆ ಈಗ ಯಾಕೆ ಯೋಚನೆ ಮಾಡೋದು? ಹಂಗಾರೆ ಎದ್ರ ಬಗ್ಗೆ ಯೋಚನೆ ಮಾಡೋಣ? ವಿಡಿಯೋ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ, ಕ್ಯಾಮ್ರಾ ಬಗ್ಗೆ ಯೋಚನೆ ಮಾಡೋಣ, ಲೈಟಿಂಗ್ ಬಗ್ಗೆ ಯೋಚನೆ ಮಾಡೋಣ, ಬರೆದಿರೋದ್ರ ಬಗ್ಗೆ ಯೋಚನೆ ಮಾಡೋಣ. ಈ ಸಮಯದಲ್ಲಿ ನಾನು ಕೇವಲ ವಿಡಿಯೋ ಮಾಡೋದ್ರಲ್ಲೇ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಧ್ವನಿ ಮಾಡ್ಯುಲೇಷನ್ಸ್ ಹೆಂಗಾಗ್ತಾ ಇದಾವ, ಧ್ವನಿ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲ, ಅಥವಾ ಫ್ಲೋ ಕರೆಕ್ಟಾಗಿದೆ ಇಲ್ಲೋ, ಅವ್ರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ, ಇದನ್ನು ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಪ್ರೆಸೆಂಟ್ ಮೂಮೆಂಟ್. ವಿಡಿಯೋ ಮುಚ್ಚಿದ ತಕ್ಷಣ ಇದು ಮುಚ್ಚಿಡ್ತೀನಿ, ಮುಚ್ಚಿದ ತಕ್ಷಣ ಅಡುಗೆ ಮಾಡಕ್ಕೆ ಹೋಗ್ತೀನಿ, ಅಡುಗೆ ಮಾಡ್ತಾ 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 ಅಲ್ಲೇ ನಿಂದಿರ್ತೀನಿ. ಓಕೆ, ನಮ್ಮ ಸರ್ ಯಾರಾದರೂ ಬರ್ತಾರ, ದೊಡ್ಡವರು, ಗುರು ಹಿರಿಯರು, ಅವ್ರು ಬರ್ತಾರೆ, ಅವ್ರ ಜೊತೆ ಮಾತಾಡ್ತಿರ್ತೀನಿ, ಅವ್ರ ಜೊತೆಗೇ ಮಾತಾಡ್ತೀನಿ, ಶ್ರದ್ಧೆಯಿಂದ ಮಾತಾಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ದಿಸ್ ಈಸ್ ಲೈಫ್ ಯಾರ್. ಈ ರೀತಿ ಇದು ಅಥ ಯೋಗಾನುಶಾಸನಂ. ಅವತ್ತಿಂದ ಅದಕ್ಕೆ ಏನ್ ಮಾಡ್ರು, ಇವತ್ತಿನಿಂದ ಯೋಗವನ್ನೇ ನನ್ನ ಜೀವನದ ಅನುಶಾಸನ, ರೂಲ್ಸ್ ಆಗಿ ಮಾಡ್ಕೊಳ್ತೀನಿ. ಅಥ ಯೋಗಾನುಶಾಸನಂ. ಏನು ಯೋಗಾನುಶಾಸನಂ? ಯೋಗ ಚಿತ್ತವೃತ್ತಿ ನಿರೋಧ. ಹಂಗಂದ್ರೆ ಏನಾಗ್ತದ? ದೃಷ್ಟಾ ಸ್ವರೂಪ ನಿನಗೆ ಸಿಗ್ತದ. ದೃಷ್ಟಾ ಸ್ವರೂಪ ಅಂದ್ರೆ ಏನು? ಎಲ್ಲವನ್ನ ಹೆಂಗೈತೆ ಹಂಗ ನೋಡ್ತಿದಿ. ದೃಷ್ಟಾ ಸ್ವರೂಪ ಸಿಗ್ಲಿಲ್ಲ ಅಂದ್ರೆ ಏನಾಗ್ತದೆ? ನೀನೇ ಅದಾಗ್ತಿದಿ, ಮತ್ತೆ ಒದ್ದಾಡಕ್ ಶುರು ಮಾಡ್ತಿದಿ. ಓಕೆ, ಇವು ಪಂಚ ಇವು ಇದಾವ, ವೃತ್ತಿಗಳಿದಾವ. ವಿಪರ್ಯಾಯ ಬಿಟ್ಬಿಡು, ವಿಕಲ್ಪ ಬಿಟ್ಬಿಡು, ನಿದ್ರಾ ಬಿಟ್ಬಿಡು, ಪ್ರಮಾಣ ಬಿಟ್ಬಿಡು. ಓಕೆ, ಇವೆಲ್ಲವನ್ನು ಬಿಟ್ಬಿಡು. ಮತ್ತೆ ಸ್ಮೃತಿ ಬಿಟ್ಬಿಡು. ಇವೆಲ್ಲವನ್ನು ನಿಲ್ಲಿಸಿದಿ. ಹೆಂಗೆ ನಿಲ್ಲಿಸ್ಬೇಕು? ಅಭ್ಯಾಸ. ಅಭ್ಯಾಸ ಅಂದ್ರೆ ಏನು? ಅಲ್ಲೇ ನಿಲ್ಲುವುದನ್ನು ಅಭ್ಯಾಸ ಅಂತ ಹೇಳ್ತಾರೆ. ಅಲ್ಲೇ ನಿಂತು ಬಿಡು, ಏನ್ ಮಾಡಕತ್ತಿಲ್ಲ ಅಲ್ಲೇ ನಿಂದ್ರು, ಮತ್ತೆ ಬೇರೆ ಕಡೆ ಹೋಗ್ಬೇಡ, ಅದು ಅಭ್ಯಾಸ. ವೈರಾಗ್ಯ ಅಂತಂದ್ರೆ ಏನು? ವೈರಾಗ್ಯ ಅಂದ್ರ
ನಿನ್ನ ಕಣ್ಣಿನಿಂದ ಮತ್ತು ಕಿವಿಯಿಂದ ಕೇಳಿರ್ತಕ್ಕಂತಹ ಯಾವುದೇ ವಿಚಾರಗಳೇನದಾವ ನಿನ್ನಲ್ಲಿ, ಅವು ನಿನ್ನಲ್ಲಿ ಟೆಂಪ್ಟೇಷನ್ಸ್ಗಳನ್ನು ಹಾಕ್ತಿದ್ವು ಅಂದ್ರ ಆ ಟೆಂಪ್ಟೇಷನ್ಸ್ಗಳಿಂದ ದೂರ ಇರು. ಅದು ವೈರಾಗ್ಯ. ನೋಡು, ಟೆಂಪ್ಟೇಷನ್ಸ್ ಎದ್ದೇಳ್ದಾವು, ಗುಲಾಬ್ ಜಾಮೂನ್ ತಿನ್ಬೇಕಂತ ಅನ್ಸುತ್ತ, ಅದರಿಂದ ದೂರ ಇರು. ಕೈಯಾಗಿತ್ತಂದ್ರೆ ತಿನ್ನು. ಚಂದ ಅರ್ಥ ಮಾಡ್ಕೋಬೇಕು. ನಿಮ್ ಕೈಯಾಗ ಗುಲಾಬ್ ಜಾಮೂನ್ ಇಟ್ಟಾರ ತಿನ್ನು. ಬಟ್ ಈಗ ಗುಲಾಬ್ ಜಾಮೂನ್ ಇಲ್ಲಲ್ಲ, ಆ ಟೆಂಪ್ಟೇಷನ್ಸ್ ಎದ್ದೇಳಕತ್ತವಲ್ಲ, ಅದರಿಂದ ಮುಕ್ತಿ ಒಂದು. ಓಕೆ, ಗುಲಾಬ್ ಜಾಮೂನ್ ಅಲ್ಲದ ಎದ್ದು ಹೋಗಿ ತಿನ್ನು. ಎದ್ದು ಹೋಗಿ ಬೇಕಾದ್ರೆ ಕಷ್ಟಪಟ್ಟು ಗಾಡಿ ತಗೊಂಡೋಗಿ ತಿಂದು ಬಂದ್ಬಿಡು. ಬಟ್ ಅದನ್ನ ನೆನಪು ಮಾಡ್ಕೊಂಡಾಗ ಟೆಂಪ್ಟೇಷನ್ಸ್ ಅದಾವಲ್ಲ, ಅವನಿಂದ ಮುಕ್ತಿಯನ್ನು ಪಡಿ. ಗುಲಾಬ್ ಜಾಮೂನ್ ಬಿಟ್ಟು ನೀವು ಯಾವ್ದಾದ್ರು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ರಿ, ಅದರಿಂದ ಮುಕ್ತಿಯನ್ನು ಪಡಿ. ಅದಾದ್ಮೇಲೆ ಸಮಾಧಿ. ಸಮಾಧಿ ಅಂದ್ರೆ ಸಮಸ್ಥಿತಿ, ಪಾಸಿಟಿವ್ ನೆಗೆಟಿವ್ ಎರಡರಿಂದ ಸಮಾಧಿ ಸ್ಥಿತಿ. ಸಮಾಧಿ ಒಳಗಡೆ ಇಷ್ಟೆಲ್ಲಾ ಲಿಸ್ಟ್ಗಳಿದ್ದಾವ. ಎಷ್ಟು ಚಂದ ಐತ್ರಿ. ಅತ ಯೋಗಾನುಶಾಸನಂ, ಅತ ಯೋಗಾನುಶಾಸನಂ. ಥ್ಯಾಂಕ್ ಯು ವೆರಿ ಮಚ್. ನನಗಂತೂ ಭಾಳ ಖುಷಿ ಆಗತ್ತದ ನಿಮಗೆ ವಿಡಿಯೋ ಮಾಡಿ 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 ಮಾಡಿ, ಅಥವಾ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ 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 ಎಲ್ಲೈತೆ ಬಂದ್ ಮಾಡೋದು ಗೊತ್ತಾಗೋದು. ನೋಡಿದೆ ವಿಡಿಯೋ ಬಂದ್ ಮಾಡೋಕ್ಕೂ ಕೂಡ ಮನಸ್ಸಾಗೋದು ನನಗೆ. ಹಾಗೆ ಖುಷಿ ಪಡ್ರಿ. ಈಗ ಜೀವನ ನಾನು ಪಡಾಕತ್ತೀನಿ ನೋಡಿ, ನಾನು ನೋಡಿ ಬಿಡ್ರಿ. ಥ್ಯಾಂಕ್ ಯು.